ಮಿತ್ರರೇ, MD KSRTC ಬೆಂಗಳೂರವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ರವರ ಅಧ್ಯಕ್ಷತೆಯಲ್ಲಿ ದಿನಾಂಕ 29/4/2026 ಮುಂಜಾನೆ 12 ಗಂಟೆಗೆ ಜಂಟಿ ಕ್ರಿಯಾ ಸಮಿತಿಯೊಂದಿಗೆ ಮೀಟಿಂಗ್ ಕರೆಯಿರುತ್ತಾರೆ. ಇದು ಸುಮಾರು 14 ಮೀಟಿಂಗ್ ಆಗಿರ್ಬೋದು. ಮುಖ್ಯಮಂತ್ರಿಯವರು ಈಗಾಗಲೇ 3 ಮೀಟಿಂಗ್ ಕರೆದಿದ್ದು ಫಲಿತಾಂಶ ಮಾತ್ರ ಶೂನ್ಯ. ಆದರೆ ಹಿಂದಿನ ಮೀಟಿಂಗ್ MD KSRTC ಜೊತೆ ಹಾಗೂ ನಡೆದ ಸಂದರ್ಭದಲ್ಲಿ ಶೇಕಡಾ 7ಕ್ಕೆ ವೇತನ ಪರಿಷ್ಕರಣೆ ನಿಂತಿತ್ತು ಹಾಗೂ 12:30ಕ್ಕೆ KSRTC ಒಕ್ಕೂಟ, ಮಜ್ದೂರ್ ಸಂಘ್, KSRTC, BMTC ಯೂನಿಯನ್ ಜೊತೆ ಕೂಡ ಮೀಟಿಂಗ್ ಕರೆದಿರ್ತಾರೆ. 21/4/2026 ಬೆಂಗಳೂರಿಗೆ ತಲುಪುವ ಮೂಲಕ ನಮ್ಮ ಚಂದ್ರಶೇಖರ್ ಕೂಟ ಅಧ್ಯಕ್ಷರು ಚಿತ್ರದುರ್ಗ ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರು ರವರೆಗೆ ಪಾದಯಾತ್ರೆ ಬಗ್ಗೆ ಶ್ರೀ ಚಂದ್ರಶೇಖರ್ ಅವರು ಮಾತನಾಡಿದ್ದಾರೆ. ಹಾಗೂ ಇದರ ಜೊತೆಗೆ ಬೆಂಗಳೂರಿನಲ್ಲಿ ನಾವು ಅಲ್ಲಿಂದ ಬಂದಿದ್ದೀವಿ, ಫ್ರೀಡಂ ಪಾರ್ಕ್ ಹೋಗುವ ರಸ್ತೆಯಲ್ಲಿ ಇವರನ್ನು ತಡೆದು ಪೊಲೀಸರ ದಬ್ಬಾಳಿಕೆಯ ಬಗ್ಗೆ ಮಾತನಾಡಿದ್ದಾರೆ. ಬನ್ನಿ ಅವರ ಬಾಯಿಂದ ನಾವು ಸ್ವಲ್ಪ ಮಾತುಗಳನ್ನ ಕೇಳೋಣ. ಅವೆಲ್ಲ ನೀವೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ನೋಡಿರ್ಬೋದು. ಅದನ್ನು ಕೂಟ ಮತ್ತೆ ಒಕ್ಕೂಟದವರು ಯಾವುದೇ ಕಾರಣಕ್ಕೂ ನಮ್ಮ ಹಕ್ಕುಗಳಿಗಾಗಿ ನೌಕರರ ಹಿತದೃಷ್ಟಿಯಿಂದ ನಾವು ಮಾಡ್ತಾ ಇರೋ ಹೋರಾಟಗಳನ್ನ ಬಿಡಲು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಎಂಬ ಮಾತನ್ನ ನಾವು ನಿನ್ನೆನೂ ಸಹ ಪೊಲೀಸ್ ಇಲಾಖೆ ಮುಂದೆ ಆಡಿದ್ದೀವಿ. ಅದೆಲ್ಲ ತಾವೆಲ್ಲ ನೋಡಿರ್ಬೋದು. ಸ್ನೇಹಿತರೆ, ಇಂಥ ಹೋರಾಟಗಳನ್ನ ಮಾಡಬೇಕಾದ್ರೆ ಸರ್ಕಾರಗಳು ಮಾಡುವಂಥ ಮೊದಲ ಕೆಲಸ ಪೊಲೀಸ್ ಇಲಾಖೆ ಮೂಲಕ ನೌಕರರ ಹೋರಾಟಗಳು ಕೂಟ ಮತ್ತೆ ಒಕ್ಕೂಟ ಏನು ಸತತವಾಗಿ 14 ದಿನಗಳ ಕಾಲ ಈ ಉರಿ ಬಿಸಿಲಿನಲ್ಲಿ ಪಾದಯಾತ್ರೆ ಮಾಡುವ ಮೂಲಕ ಬಂದು ಸೇರಿದ ತಕ್ಷಣ ಸಾವಿರಾರು ಸಂಖ್ಯೆಯಲ್ಲಿ ನೌಕರರು ಸೇರಿ ಒಂದು ದೊಡ್ಡ ಮಟ್ಟದ ಹೋರಾಟ ಹೊರಹೊಮ್ಮುವ ಸಾಧ್ಯತೆ ಇರುವುದರಿಂದ ಸಾಮಾನ್ಯವಾಗಿ ಸರ್ಕಾರಗಳು ಹೋರಾಟಗಳನ್ನ ಹತ್ತಿಕ್ಕುವ ನೆಪದಲ್ಲಿ ಪೊಲೀಸ್ ಇಲಾಖೆಯನ್ನು ಬಳಸಿಕೊಂಡಿದ್ದು ತಮಗೆಲ್ಲ ಗೊತ್ತಿದೆ. ಬಟ್ ಇದನ್ನೆಲ್ಲ ನಾವು ಮನಗಂಡಿದ್ದೇವೆ. ನಾವು ಈ ಮೊದಲೇ ನಾವು ಹೈಕೋರ್ಟ್ನಲ್ಲಿ ಒಂದು ರಿಟ್ ಪಿಟಿಷನ್ ಅನ್ನು ಹಾಕಿ ಇವತ್ತು ಆ ಪ್ರಕರಣ ನ್ಯಾಯಾಲಯದ ಮುಂದೆ ಬಂದಿತ್ತು. ಆ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆಗೆ ಮತ್ತು ನಮಗೆ ಇಬ್ಬರಿಗೂ ಏನು 2022ರಲ್ಲಿ ಸರ್ಕಾರದ ಒಂದು ಗೆಜೆಟೆಡ್ ಹೊರಡಿಸಿದ್ದಾರೆ, ಅದರಂತೆ ಕೆಲವು ನಿರ್ದೇಶನಗಳನ್ನ ಪೊಲೀಸ್ ಇಲಾಖೆಗೂ ನೀಡಿ ನಮಗೂ ಸಹ ನೀಡಿ ಒಂದು ನಿರ್ದಿಷ್ಟ ಸಮಯಗಳ ಒಂದು ಹೋರಾಟಗಳನ್ನ ಹಮ್ಮಿಕೊಳ್ಳುವಂತೆ ನಮಗೆ ಸಲಹೆಗಳನ್ನ ಸಹ ನೀಡಿದ್ದಾರೆ. ಸೊ ಅದರಂತೆ ಘನ ನ್ಯಾಯಾಲಯದ ನಿರ್ದೇಶನದಂತೆ ನಾವು ನಾಳೆ ನಮ್ಮ ಮುಂದಿನ ವಾರದಲ್ಲಿ ಅತಿ ಶೀಘ್ರದಲ್ಲಿ ಅಂದರೆ ಮುಂದಿನ ವಾರದಲ್ಲೇ ನಾವು ಪೂರ್ವ ನಿಗದಿಯಂತೆ ಉಪವಾಸ ಸತ್ಯಾಗ್ರಹವನ್ನ ಮಾಡೋದಕ್ಕೆ ನಾವು ಮತ್ತೊಮ್ಮೆ ಅರ್ಜಿಯನ್ನ ಸಲ್ಲಿಸಿ ಕಾನೂನಾತ್ಮಕವಾಗಿ ಏನು ಘನ ನ್ಯಾಯಾಲಯದ ನಿರ್ದೇಶನದಂತೆ ನಾವು ಅನುಮತಿಯನ್ನ ಪಡೆದು ನಾವು ಹೋರಾಟವನ್ನು ಮಾಡ್ತೀವಿ. ಸ್ನೇಹಿತರೆ, ಇದರಲ್ಲಿ ಯಾವುದೇ ಬದಲಾವಣೆಗಳಿಲ್ಲ. ಹೋರಾಟ ನಿರಂತರ. ಸರ್ಕಾರ ಸಾರಿಗೆ ನೌಕರರು ಕೊಟ್ಟಿರುವ ಪ್ರಣಾಳಿಕೆ ಭರವಸೆಯಂತೆ 1/1/2024ರಿಂದಲೇ ನಮಗೆ ಸರಿಸಮಾನ ವೇತನವನ್ನು ನೀಡಬೇಕು, 38 ತಿಂಗಳ ವೇತನದ ಹಿಂಬಾಕಿಯನ್ನು ನೀಡಬೇಕು ಮತ್ತು ಕಾರ್ಮಿಕ ಸಂಘಟನೆ ಚುನಾವಣೆ ನಡೆಸಲೇಬೇಕು ಅನ್ನೋದೇ ನಮ್ಮ ಒತ್ತಾಯ. ಅದಕ್ಕೋಸ್ಕರನೇ ನಾವು ಹೋರಾಟಗಳನ್ನ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಇದರಿಂದ ಯಾವುದೇ ಬದಲಾವಣೆಗಳಿಲ್ಲ. ನಾವು ಈ ವಿಚಾರವಾಗಿ ಇನ್ನೂ ನಮ್ಮ ಕೂಟ ಮತ್ತೆ ಒಕ್ಕೂಟಗಳು ನಮ್ಮ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಈ ಹಿಂದೆ ಏನು ಸಾಮಾಜಿಕ ಜಾಲತಾಣದಲ್ಲಿ ಏನು ಮಾಡ್ದಿರಾ ಸುಮ್ಮನೆ ಜನಗಳನ್ನ ಮುಟ್ಟಾಳರನ್ನಾಗಿ ಮಾಡ್ತಾ ಇದ್ದೇನೆ. ಚಂದ್ರು ಮತ್ತೆ ಕೂಟ ಮತ್ತೆ ಒಕ್ಕೂಟದವರು ಏನೂ ಕೆಲಸಗಳನ್ನ ಮಾಡ್ದಿರಾ, ಒಂದು ಅನುಮತಿಯನ್ನು ಕೊಡ್ದಿರಾ, ಒಂದು ಮನವಿ ಪತ್ರವನ್ನು ಕೊಡ್ದಿರಾ ಮಾಡಿದೆ ಅಂತ ಹೇಳ್ತಾ ಮಹಾನುಭಾವರೇ 2/4/2026 DGIGP ಅವರಿಗೆ ಏನು ನಾವು ಪಾದಯಾತ್ರೆ ಜಾಥಾ ಮಾಡ್ತೀವಿ ಅಂತ ಕೊಟ್ಟಂತ ಪತ್ರ ನೋಡ್ಕೊಳಪ್ಪ. ಟೈಮು ಡೇಟು ಎಲ್ಲ ಸಾರಿ, ನಿನಗೆ ಟೈಮ್ ಇದ್ರೆ ಈ ಡೇಟ್ನ ಸ್ವಲ್ಪ ನೋಡ್ಕೋ. DGIGP ಅವರಿಗೆ ಪಾದಯಾತ್ರೆ ಜಾಥಾ ಮಾಡ್ತೀವಿ ಅಂತ ಕೊಟ್ಟಂತ ಪತ್ರ. ನಂತರ ಪೊಲೀಸ್ ಆಯುಕ್ತರು ಬೆಂಗಳೂರು ನಗರ ಇವರಿಗೆ ಬೆಂಗಳೂರು ವ್ಯಾಪ್ತಿಯಲ್ಲಿ ನಾವು ಪಾದಯಾತ್ರೆ ಜಾಥಾ ಮಾಡೋದಿಕ್ಕೆ ಮತ್ತು ಫ್ರೀಡಂ ಪಾರ್ಕ್ ಅಲ್ಲಿ ನಮ್ಮ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಮಾಡಕ್ಕೆ ಅನುಮತಿ ಮತ್ತು ಸಹಕಾರ ಕೋರಿ ನಾವು ಸಲ್ಲಿಸಿರುವ ಪಾತ್ರ. ಆಯ್ತಾ?
ಮತ್ತೆ ವ್ಯವಸ್ಥಾಪಕ ನಿರ್ದೇಶಕರಿಗೆ ನಮ್ಮ KSRTC 31/3/2026 ಹಾವೇರಿಯಲ್ಲಿ ತೆಗೆದುಕೊಂಡ ನಿರ್ಧಾರಗಳನ್ನು ತಿಳಿಸಿ ನಾವು 8/4 ಪಾದಯಾತ್ರಾ ಜಾಥಾ ಬಂದು 21/4/2026 ಇಂದ ಫ್ರೀಡಂ ಪಾರ್ಕ್ ಅಲ್ಲಿ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಕೈಗೊಳ್ಳೋದ್ರ ಬಗ್ಗೆ ಕೊಟ್ಟಂತ ಪತ್ರ. ಮತ್ತೆ ಕಾರ್ಮಿಕ ಆಯುಕ್ತರಿಗೆ ನಾವು ಪಾದಯಾತ್ರೆ ಜಾಥಾ ಮತ್ತೆ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಸಂಸ್ಥೆ ಕಾರ್ಯಾಚರಣೆಯಲ್ಲಿ ಅಡಚಣೆ ಉಂಟು ಮಾಡುವುದಿಲ್ಲ. ಆದ್ದರಿಂದ ನೌಕರರ ಮೇಲೆ ಯಾವುದೇ ಶಿಸ್ತು ಕ್ರಮಗಳನ್ನ ಕೈಗೊಳ್ಳಬಾರದು ಅಂತ ನೀಡಿದಂತ ಪತ್ರ. ಮತ್ತೆ ಆರೋಗ್ಯ ಇಲಾಖೆಗೂ ಸಹ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆದಾಗ ಮೆಡಿಕಲ್ ಎಮರ್ಜೆನ್ಸಿಗೋಸ್ಕರ ಅವ್ರಿಗೂ ಒಂದು ಪತ್ರವನ್ನು ರವಾನೆ ಮಾಡಿ ನಮ್ಮ ಪಾದಯಾತ್ರೆ ಜಾಥಾವನ್ನು ಮಾಡಿ ನಾವು ಹೊರಟಿದ್ದು. ಆದರೆ ಸರ್ಕಾರ ಪೊಲೀಸ್ ಇಲಾಖೆನ ಬಳಸಿಕೊಂಡು 7/4/2026 ಕೊಟ್ಟಂತ ಪತ್ರಕ್ಕೆ 20/4/2026 ನನ್ನ ವಾಟ್ಸಪ್ ಅಲ್ಲಿ ಬಂದಂತ ನಿರಾಕರಿಸಿರುವ ಪತ್ರ ಬಂದಿರೋದು. ಬೇಕಾದ್ರೆ ನಾನು ಇದನ್ನು ನಿಮ್ಮ ಫೇಸ್ಬುಕ್ ಅಲ್ಲಿ ಏನು ಅಪ್ಡೇಟ್ ಮಾಡ್ತೀವಿ ಇವೆಲ್ಲಾನು ತಮ್ಗೆ ಹಾಕ್ತೀನಿ, ನೋಡ್ಕೊಳ್ಳಿ. ತದನಂತರ ನಾವು ಇಷ್ಟು ಕಾನೂನು ಪ್ರಕ್ರಿಯೆಗಳನ್ನ ಮಾಡ್ಕೊಂಡು ಬಂದಿರೋದು. ನಾವೇನು ಸುಮ್ಮನೆ ಹಂಗೆ ಬಂದಿರ್ಲಿಲ್ಲಪ್ಪ. ನೌಕರನ್ನ ಗೊಂದಲಕ್ಕೆ ತಳ್ತಾರೆ, ದಾರಿ ತಪ್ಪಿಸ್ತಾರೆ. ಕೂಟ ಮತ್ತೆ ಒಕ್ಕೂಟ ಕೆಲಸಗಳು ಯಾವತ್ತೂ ಮಾಡಿಲ್ಲ. ನಾನಲ್ಲ 18ನೇ ತಾರೀಕು ಸರ್ಕಾರದ ಒಂದು ವಿಚಾರ ಹೊರಗಡೆ ಬಂದ್ರೇನು 19ನೇ ತಾರೀಕು ಮುಷ್ಕರ ಮಾಡ್ಬಿಡೋಣ, ಬಂದ್ಬಿಡಿ, ಎಲ್ಲ ಸೇರಿಸ್ಬಿಡೋಣ, ಎಲ್ಲ ಮಾಡ್ಬಿಡೋಣ, ಮಟ್ಬಿಡೋಣ, 4 ಗಂಟೆ ಮೇಲೆ ಆಗುವಂತ ಪರಿಣಾಮನ ಎದುರಿಸಿ ಅದು ಇದು ಅಂತ ಹೇಳ್ಬಿಟ್ಟು ನಾನು ಆಟ ಆಡಿಲ್ಲ. ನೌಕರನ ಯಾಮರ್ಸಿದವ್ ನಾನಲ್ಲಪ್ಪ, ನೀವುಗಳು. ನಾನು ಇದನ್ನೆಲ್ಲ ಈ ಸಮಯದಲ್ಲಿ ಹೇಳ್ಕೊಂಡು ಹೋಗುವಂತ ಸಮಯ ಅಲ್ಲ. ಆದ್ರೂ ನೀವು ಮಾಡಿದಂತ ಇದಕ್ಕೆ ನಾನು ಪ್ರತಿಕ್ರಿಯೆ ಕೊಡ್ತಾ ಇದ್ದೀನಿ, ತಗೊಳ್ಳಿ. ಸೊ ಸ್ನೇಹಿತರೆ, ಇಷ್ಟು ವಿಚಾರಗಳು ಇವತ್ತು ನಡೆದಿರುವಂತದ್ದು. ಮತ್ತೆ ನಾವು ಘನ ನ್ಯಾಯಾಲಯದ ನಿರ್ದೇಶನದಂತೆ ನಾವು ವಕೀಲರ ಸಲಹೆ ಮೇರೆಗೆ ನಾವು ನಾಳೆ ಬೆಳಗ್ಗೆನೆ ಪೊಲೀಸ್ ಇಲಾಖೆಗೆ ಮತ್ತೊಮ್ಮೆ ಬರೋ ವಾರದಲ್ಲಿ, ಅತಿ ಶೀಘ್ರದಲ್ಲಿಂದ ಬರೋ ವಾರದಲ್ಲೇ ನಮ್ಮ ಹೋರಾಟಕ್ಕೆ ದಿನಾಂಕವನ್ನು ಗುರುತಿಸಿ ತಮ್ಗೆ ಹೇಳ್ತೀವಿ. ಮತ್ತೆ ಯಾವುದೇ ಗೊಂದಲಕ್ಕೆ ಮತ್ತೆ ಈ ಸಾಮಾಜಿಕ ಜಾಲದಲ್ಲಿ ದಾರಿ ತಪ್ಪಿಸುವಂತ ಹುನ್ನಾರಗಳನ್ನ ಮಾಡ್ತಾ ಇದ್ದಾರೆ, ಹೋರಾಟಗಳನ್ನ ಹಾಳು ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರಲ್ಲ, ಇದಕ್ಕೆಲ್ಲಾನು ತಲೆ ಕೆಡಿಸಿಕೊಳ್ಳದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋಣ. ನಮ್ಮ ನ್ಯಾಯಯುತ ಬೇಡಿಕೆಗಳೇನಿದೆ ಅದರಲ್ಲಿ ಈಡೇರಿಸಿಕೊಳ್ಳುವಂತ ನಾವೆಲ್ಲರೂ ಮುನ್ನುಗ್ಗೋಣ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಆದಷ್ಟು ನಮ್ಮ ನೌಕರಿಗೆ ಮಿತ್ರರೇ, ಹುಬ್ಬಳ್ಳಿಯಲ್ಲಿ RTO ಆಫೀಸ್ ಎದುರಿಗೆ ನಂದಿ ಬಡಾವಣೆಯಲ್ಲಿ 2.5 ಪ್ಲಾಟ್ ಈಸ್ಟ್ ಫೇಸಿಂಗ್ 4856 ಸ್ಕ್ವೇರ್ ಫೀಟ್ 2 ಪ್ಲಾಟ್ಗಳು ಮಾರಾಟಕ್ಕಿವೆ. ನಿಮಗೆ ಬೇಕಾಗಿದ್ದಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡಿರಿ. ಇವು ಮನೆ ಮತ್ತು ಕಮರ್ಷಿಯಲ್ಗೆ ಯೋಗ್ಯವಾಗಿವೆ. ಥ್ಯಾಂಕ್ ಯು.